ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ಕರಿ ಅಥವಾ ಎಗ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಪ್ಯೂರಿಯನ್ನು ಮಾಡಿ ತರ್ತೇನೆ. ನೀರೇನು ಹಾಕಬೇಕಂತಿಲ್ಲ, ಹಾಗೆ ಗ್ರೈಂಡ್ ಮಾಡಿದರೆ ಸಾಕು. ಆಮೇಲೆ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರಿಗೆ ಈಗ ನಾನೆಲ್ಲ ಮಸಾಲ ಪದಾರ್ಥಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. 2 ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಹುಡಿ, ಹಾಗೆ ಒಂದು 2 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಅರಿಶಿನ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಆದರೆ ಮೊಸರು ಹಾಕಿದ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆಲ್ಲ ಈ ಥರ ಮಾಡಿದರೆ ಆರಾಮವಾಗಿ ನೀವು ಕರಿ ಏನಾದರೂ ಮಾಡ್ಕೊಳ್ಬೋದು. ಅಂದರೆ ನೀವು ಎಣ್ಣೆಗೆ ಹಾಕುವಾಗ ಕಪ್ಪಾಗ್ಬೋದು. ಅದಕ್ಕಿಂತ ಈ ಥರ ಮಾಡಿ ಯೂಸ್ ಮಾಡ್ಕೊಳ್ಳಿ, ತುಂಬ ಬೇಗ ಆಗ್ತದೆ. ಎಲ್ಲ ರೆಡಿಯಾಗಿ ಇರ್ತದೆ ನೋಡಿ. ಈಗ ಎಲ್ಲವನ್ನ ಮಿಕ್ಸ್ ಮಾಡಿ ಇದನ್ನು ಬದಿಗಿಡಿ. ಇನ್ನೊಂದು ಬಾಣಲೆಯನ್ನು ತಗೊಳ್ಳಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಇಲ್ಲೆಲ್ಲ ಗರಂ ಮಸಾಲ ಪದಾರ್ಥಗಳನ್ನು ಇಲ್ಲಿ ಹಾಕ್ತೇನೆ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯಾರಿಗೆ ಇಷ್ಟ ಇಲ್ಲ ನೋಡಿ ಅವರು ಸ್ಕಿಪ್ ಮಾಡಿ. ಇಲ್ಲಿ ಒಂದು ಚಕ್ಕೆ, 2 ಲವಂಗ, ಒಂದು ಶಾಯಿ ಜೀರ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಂತಹ ಈರುಳ್ಳಿ ಪೇಸ್ಟ್ ಇದೆ ನೋಡಿ, ಅದನ್ನು ಹಾಕ್ತಿದ್ದೇನೆ. ಮೇಯ್ನ್ ಆಗಿರೋದು ಇದು ಒಳ್ಳೆ ಫ್ರೈ ಆಗಬೇಕು. ಹಸಿ ಇದ್ರೆ ನಿಮ್ಮ ಪದಾರ್ಥ ಕೆಟ್ಟೋಗ್ತದೆ, ಅಂದರೆ ಒಳ್ಳೇದಾಗುತ್ತಿಲ್ಲ, ರುಚಿಯಾಗಿರುತ್ತಿಲ್ಲ. ಒಳ್ಳೆ ಫ್ರೈ ಆಗಲಿ, ಒಳ್ಳೆ ಪರಿಮಳ ಕೂಡ ಬರ್ತದೆ ಫ್ರೈ ಆಗುವಾಗ. ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಬೇಕಾಗ್ತದೆ. ನೋಡಿ ಒಳ್ಳೆ ಫ್ರೈ ಆಗಿದೆ, ನೀರಿನ ಪಸೆ ಎಲ್ಲ ಆರಿ ಒಳ್ಳೆ ಮುದ್ದೆ ಮುದ್ದೆ ಆಗಿದೆ ನೋಡಿ. ಇದಕ್ಕೀಗ ಟೊಮೆಟೊ ಪ್ಯೂರನ್ನು ಹಾಕ್ತಾ ಇದ್ದೇನೆ. ಅದು ಕೂಡ ಹಸಿ ವಾಸನೆ ಹೋಗುವವರೆಗೆ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಕುದಿ ಬರಲಿ, ಅಲ್ಲಿಯವರೆಗೆ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಿ. ತುಂಬ ಸುಲಭವಾಗಿ ಎಗ್ ಕರಿಯನ್ನು ಮಾಡ್ಬೋದು. ಇದು ರೋಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿ ಆಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ಈಗ ನೋಡಿ ಯಾವ ಥರ ಫ್ರೈ ಆಗ್ತಾ ಇದೆ ನಿಮ್ಗೆ ಕಾಣ್ತಿರ್ಬೋದು. ಈ ಥರ ಫ್ರೈ ಮಾಡ್ಕೊಳ್ಬೇಕು. ಉಪ್ಪನ್ನು ಕೂಡ ನಾನು ಈಗನೇ ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡ ಮಸಾಲ ಪದಾರ್ಥ ಇದೆ ನೋಡಿ, ಮೊಸರಿಗೆ ಹಾಕಿದ್ದು, ಅದನ್ನು ಕೂಡ ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಹಸಿ ವಾಸನೆ ಎಲ್ಲ ಮಸಾಲೆದು ಹೋಗಲಿ, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡಿ. ಈಗ ಫ್ರೈ ಆಗಿ ಗ್ರೇವಿ ಎಲ್ಲ ಗಟ್ಟಿ ಅಂತ ಅನಿಸ್ತದೆ. ಅದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ದಪ್ಪಕ್ಕೆ ಬೇಕು ಅಷ್ಟು ದಪ್ಪಕ್ಕೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ನೀರು ಬೇಕಂದರೆ ನೀರು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲವನ್ನ ಫ್ರೈ ಮಾಡಬೇಕು. ಇದು ಕೂಡ ಅಂದರೆ ಎಲ್ಲ ಮಿಕ್ಸ್ ಆಗಬೇಕು, ಟೊಮೆಟೊ, ಈರುಳ್ಳಿ ಎಲ್ಲ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲ ಹುಡಿಯನ್ನು ಹಾಕ್ತಿದ್ದೇನೆ. ಆಪ್ಷನಲ್, ಬೇಕಾದರೆ ಇದನ್ನು ಸೇರಿಸ್ಕೊಳ್ಳಿ. ಫಸ್ಟಿಗೆ ಯಾಕೆ ಹಾಕಲಿಲ್ಲ ಅಂದರೆ ಅದರ ಸ್ಮೆಲ್ ಎಲ್ಲ ಹೋಗ್ತದೆ ಫ್ರೈ ಆಗುವಾಗ, ಅದಕ್ಕಾಗಿ ಎಲ್ಲ ನಂತರ ಎಲ್ಲ ಮಸಾಲೆ ಹಾಕಿದ ನಂತರ ಹಾಕ್ತಾ ಇದ್ದೇನೆ. ಎಲ್ಲ ಫ್ರೈ ಆಗ್ತಾ ಇದೆ. ಇದನ್ನು ಹಾಗೆ ಬಿಡಿ, ಸ್ವಲ್ಪ ಕುದಿ ಬರಲಿ. ಇಲ್ಲಿ ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ, 1-2 ಸ್ಪೂನ್ ಆಗ್ಬೋದು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಬೇಕು. ಗಂಟುಗಳೆಲ್ಲ ಇರಬಾರ್ದು. ಆ ಥರ ನೀವು ಇದನ್ನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ರುಚಿ ಹೆಚ್ಚಾಗ್ತದೆ ನಿಮಗೆ ಪದಾರ್ಥಕ್ಕೆ ಹಾಕಿದರೆ ಅಥವಾ ಗ್ರೇವಿಗೆ ಹಾಕಿದರೆ ಥಿಕ್ನೆಸ್ ಬರ್ತದೆ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ನಾನು ಗ್ರೇವಿಯನ್ನು. ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ನೀರಾಗಲಿ. ಯಾಕಂದರೆ ನೀವು ಕಡಲೆ ಹಿಟ್ಟು ಹಾಕಿದ ಕೂಡಲೇ ಅದು ಇನ್ನೂ ದಪ್ಪ ಆಗ್ತದೆ. ಅದಕ್ಕೋಸ್ಕರ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಈಗ ಕರೆಕ್ಟ್ ಹದಕ್ಕೆ ಬಂದಿದೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಆ್ಯಡ್ ಮಾಡ್ತೇನೆ. 1 ಸ್ಪೂನಷ್ಟು ಕಸೂರಿ ಮೇಥಿ. ಒಳ್ಳೆ ಟೇಸ್ಟ್ ಕೂಡ ಬರ್ತದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತದೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಬೇಯಲಿ ಸ್ವಲ್ಪ ಅದರೊಳಗೆ. ಇದು ಆಪ್ಷನಲ್, ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ.
ನೋಡಿ ಕುದಿ ಬರ್ತಾ ಇದೆ, ಒಳ್ಳೆ ಗ್ರೇವಿ, ಚಂದ ಕಲರ್ ಕೂಡ ಬಂದಿದೆ, ಎಣ್ಣೆ ಕೂಡ ಬಿಟ್ಟಿದೆ. ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ, ಅಂದರೆ ಮಿಕ್ಸ್ ಮಾಡಿಟ್ಟ ಕಡಲೆ ಹಿಟ್ಟು ಇದೆ ನೋಡಿ, ಅದನ್ನು ಹಾಕಿ. ವಿಡಿಯೋ ಸ್ಕಿಪ್ ಆಗಿದೆ, ಆದರೂ ನಿಮಗೆ ನೀರು ಹಾಕಿ ಕೂಡ ಬೌಲಿಗೆ ತೋರಿಸ್ತಾ ಇದ್ದೇನೆ ನೋಡಿ. ಆ ಕೂಡಲೇ ಇದನ್ನು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಲ್ಲೇ ದಪ್ಪ ಆಗ್ತದೆ. ನೀವು ಹಾಕಿದ ತಕ್ಷಣಕ್ಕೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ದಪ್ಪ ಆಗ್ತದೆ. ನೋಡಿ ದಪ್ಪ ಆಯಿತು ಗ್ರೇವಿ, ಒಳ್ಳೆ ಕಲರ್ ಕೂಡ ಬಂತು. ಈ ರೆಸಿಪಿಯನ್ನು ಟ್ರೈ ಮಾಡಿ, ಪ್ಯೂರಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು. ಈಗ ಕುದಿ ಬರ್ತಾ ಇದೆ ನೋಡಿ, ಇದಕ್ಕೀಗ ಮೊಟ್ಟೆಯನ್ನು ಒಡೆದು ಹಾಕ್ತೇನೆ. ನಿಮಗೆ ಮೊಟ್ಟೆ ಒಡೆದು ಹಾಕಿ ಇಷ್ಟ ಇಲ್ಲ ಹೇಳಿದರೆ ಬೇಯಿಸಿ ಕೂಡ ಹಾಕ್ಬೋದು. ನೋಡಿ ಇಲ್ಲಿ ನಾನು 3 ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಹಾಕಿ ನಂತರ ಸೌಟೆ ಏನಾದರೂ ಅದಕ್ಕೆ ಹಾಕಬಾರ್ದು, ಅದನ್ನು ಹಾಗೆ ಬಿಡಬೇಕು. ಈಗ 2 ಮೊಟ್ಟೆ ಹಾಕ್ಕೊಂಡಿದ್ದೇನೆ, ಇನ್ನೊಂದು ಮೊಟ್ಟೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಸೌಟ್ ಹಾಕಲಿಕ್ಕೆ ಹೋಗಬೇಡಿ, ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಅಲ್ಲೇ ಬೇಯಲಿಕ್ಕೆ ಬಿಡಿ, ಚೆನ್ನಾಗಿ ಬೇಯ್ತದೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮಾತ್ರ, ಏನಾಗೋದಿಲ್ಲ. ಈಗ ನಾನು ಮುಚ್ಚಳ ಮುಚ್ಚಿ ಇಟ್ಕೊಂಡಿದ್ದೇನೆ ನೋಡಿ, ತೆಗೆದ ನಂತರ ಯಾವ ರೀತಿ ಆಗಿದೆ. ಈಗ ಇದನ್ನು ಒಂದೊಂದನ್ನೇ ಮಗುಚಿ ಹಾಕ್ಬೋದು, ಮೊಟ್ಟೆಯನ್ನು ಮಾತ್ರ ಮಗುಚಿ ಹಾಕಿ. ಗ್ರೇವಿ ಕೂಡ ನೀವು ಸ್ವಲ್ಪಕ್ಕೆ ನೀರು ಮಾಡಿಕೊಂಡ್ರೆ ಒಳ್ಳೆಯದು, ದಪ್ಪ ಆದರೆ ಕಷ್ಟ ಆಗ್ತದೆ. ಮತ್ತೆ ದಪ್ಪ ಬೇಕಂದರೆ ದಪ್ಪ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಗ್ರೇವಿ ಎಲ್ಲ ಕರೆಕ್ಟ್ ಆಗಿದೆ. ಈಗ ಮಗುಚಿ ಹಾಕಿ ಕೂಡ ಬೇಯಿಸ್ಕೊಳ್ಳಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ. ಇದು ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಮೇಲ್ಗಡೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಉದುರಿಸಿ, ಇಲ್ಲದ್ರೆ ಹಾಗೆ ಸರ್ವ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಮ್ಮೆ ಬೇಕಾದರೆ ನೀವು ಇದಕ್ಕೆ ಮುಚ್ಚಳವನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಮೊಟ್ಟೆ ಕೂಡ ಬೆಂದಿದೆ. ಇದನ್ನ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ನಾನು. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.